ಈ ನಗರ ಶಾಸಕರು ತಾಯಿಗಂಡ ಅಂತೇಳಿ ಶಬ್ದ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ. ತಾಯಿಗಂಡ ಇದ್ರ ಅರ್ಥ ಏನು ಅಂತೇಳಿ ಅವ್ರಿಗೆ ಗೊತ್ತದ ಇಲ್ಲೋ ಅನ್ನಿಸ್ತದೆ. ಅದಕ್ಕೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಒಂದು ಪೂಜ್ಯ ದೇವರ ಸ್ಥಾನದಾಗ ನೋಡ್ತೀವಿ ನಾವು. ತಾಯಿ ನಮ್ಮ ದೇವ್ರು ಇದ್ದಂಗೆ. ದೇವ್ರ ಕಣ್ಣಿಗೆ ಕಾಣೋ ದೇವ್ರು ಯಾರಪ್ಪ ಅಂದ್ರೆ ತಾಯಿಗಂಡ ಅಂದ್ರೆ ಮಕ್ಕಳೇ ತಾಯಿ ಗಂಡ ಹೆಂಗೆ ಸಾಧ್ಯ? ಇವರು ಜವಾಬ್ದಾರಿ ಒಂದು ಶಾಸಕರಾಗಿ ಇಂಥ ಹೇಳಿಕೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ಈ ಜವಾಬ್ದಾರಿ ಹೇಳಿಕೆಗಳು ಇಂಥವು ಕೊಡೋದು ಇವ್ರಿಗೆ ಸೂಕ್ತ ಅನಿಸಲ್ಲ ನನ್ನ ತಿಳಿದ ಮಟ್ಟಿಗೆ. ಇವ್ರು ಮಾಡಿದ ಓಟು ಡೂಪ್ಲಿಕೇಟ್ ಓಟ್ ಮಾಡಿದ್ದಕ್ಕೆ ಸತ್ಯನೇ ಇದೆ. 28,000 ಓಟ್ ಮಾಡ್ಯಾರ, ಇದು ಸತ್ಯ ಅದ. ಮತ್ತು ಇದ್ರದ್ದು ಇವರು ಏನದು ಬಾಂಗ್ಲಾದೇಶದಿಂದ ವಲಸೆ ಬಂದವರು ಭಾಳ ಮಂದಿ ಅದಾರ. ಅವ್ರಿಗೆ ನೀವು ಹೊರಗೆ ಹಾಕ್ರಿ, ತೆಗಿಸಿ. ಈಗ ದೇಶದಾಗೆ ಹೇಳ್ತಾರೆ ಭಾಳ ಮಂದಿ, ಎಲ್ಲ ಕಡೆ ಬಾಂಗ್ಲಾದೇಶದವ್ರು ಭಾಳ ಮಂದಿ ಬಂದಾರ ಅಂತೇಳಿ. ಸರ್ಕಾರ ನಿಮ್ಮದೇ ಅದ, 14 ವರ್ಷ ಆಗ್ಬೇಕು ಸರ್ಕಾರ ಹೆಚ್ಚು ಕಡಿಮೆ. ಅದು ಸರ್ಕಾರ ನಿಮ್ಮದಿದ್ರು ಸಹಿತ ನಿಮ್ಗೆ ತೆಗಿಲಿಕ್ಕಾಗಲ್ಲ. ಮ್ಯಾಗ ಸರ್ಕಾರ ನಿಮ್ಮದಿದ್ರೆ ನೀವು ತೆಗಿಬೇಕಲ್ಲ, ತೆಗ್ಸಿ ವ್ಯವಸ್ಥೆ ಮಾಡಿರಿ. ಬಿಟ್ಟಿಗೆ ಸುಮ್ಮನೆ ಬೇರೆದವ್ರ ಮ್ಯಾಗ ಗೋಬಿ ಕೊಡ್ಸೋಂಥ ಕೆಲಸ ಆಗಬಾರ್ದು. ಈ ಮುಂದಿನ ದಿನಮಾನಗಳಲ್ಲಿ ಇಂಥ ಶಬ್ದಗಳು ಬಸನಗೌಡ ಪಾಟೀಲರು ಉಪಯೋಗಿಸಬಾರ್ದು. ಯಾಕಂದ್ರೆ ಎಲ್ಲರಿಗೂ ತಾಯಿ ನಿಮ್ಮ ಗಟ್ಟೆ ತಾಯಿ ಏನಂತಾರೆ ಅದಕ್ಕೆ ಒಳ್ಳೆಯವ್ರು ಇರೋ ಎಲ್ಲರ ತಾಯಿ ಅವ್ರ ಮಕ್ಕಳು ಎಲ್ಲರಿಗೂ ಒಳ್ಳೆಯವ್ರು ಇರ್ತಾರೆ. ತಾಯಿಗಂಡದ ಅರ್ಥ ಏನು ಅನ್ನೋದು ಶಾಸಕರು ನೀವು ಅರ್ಥ ಮಾಡ್ಕೋರಿ. ಯಾವ ತಾಯಿ ಮಕ್ಕಳು ಅವ್ರ ಗಂಡ ಆಗಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಅದು ಅಂಥ ಶಬ್ದ ಉಪಯೋಗ ಮಾಡೋಕ್ಕೆ ಇದು ನಾಚಿಗೇಡಿ ಕೆಲಸ ಅಂತೇಳಿ ಹೇಳಕ್ಕೆ ಪ್ರಮಸ್ಮನಿ ಕಾರ್ಪೊರೇಟ್. ನಾಡಿನ ಹಾಗೂ ದೇಶದ ಜನರಿಗೆ ಮೊದಲಿಗೆ ಸಂಕ್ರಮಣದ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ವಿವೇಕಾನಂದ ಸ್ವಾಮಿ ಇವತ್ತು ಜಯಂತಿ ಆರ್ಧಿಸಿದ್ದು ದೇಶಕ್ಕೆ ಶುಭಾಶಯಗಳನ್ನು. ಇವತ್ತು ನಮ್ಮ ಬಿಜಾಪುರ ನಗರದ ಶಾಸಕರು ಮೊನ್ನೆ ದಿವಸ ಅವರು ಮಾತಾಡಿ ಬರೋದ್ರಲ್ಲಿ ಯಾವ ಮಾತು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಮಾತಾಡ್ತಾರೆ, ಅವರು ಒಂದು ಜವಾಬ್ದಾರಿ ಸ್ಥಾನದಾಗ ಕೇಂದ್ರ ಸಚಿವರಾದವರು, 3-4 ಸಲ MLA ಆದವರು, ಮತ್ತು ಮುಂದೆ CM ಆಗ್ತೇನೆ ಅಂತಾರೆ ಅವರು. ಅಂದ್ರೆ ಈ ಥರ ಮಾತಾಡೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಯಾಕಂದ್ರೆ ಇವತ್ತು ನಾವು DC ಆಫೀಸ್ ಮುಂದೆ ಹಮೀದ್ ಮುಷರಫ್ ಅವರ ನೇತೃತ್ವದಲ್ಲಿ ಅವರು ಮೊನ್ನೆ ಹೇಳಿದರು 17,000 22,000 ದಾಖಲೆ ಸಮೇತ ನಾವು ಬಿಜಾಪುರ ನಗರದಾಗ ಎಷ್ಟು ಓಟ್ ಚೋರಿ ಆಗ್ಯಾವ, ಎಷ್ಟು ಕಳುವು ಆಗ್ಯಾವ, ಅದು ದಾಖಲೆ ಸಮೇತ ಕೊಟ್ಟಿವಿ. ಇದಕ್ಕೆ ಮುಂಚೆ ಕೋರ್ಟ್ನಾಗೂ ನಡೆದೈತೆ ಅದು. ಅವರು ಮಾತಾಡಿದ್ಕೊಂಡು ತಮ್ಮ ಜವಾಬ್ದಾರಿ ಸ್ಥಾನದಾಗ ಅದಾರ. ಮಾತಾಡ್ಬೇಕಂದ್ರೆ ಅವಾಚ್ಯ ಶಬ್ದ ಎಲ್ಲರಿಗೂ ಮಾತಾಡೋಕ್ಕೆ ಬರ್ತೈತಿ, ಎಲ್ಲರೂ ಮಾತಾಡ್ಬೋದು. ಸಂವಿಧಾನ ಒಂದು ಜನಪ್ರತಿನಿಧಿ ಅಂದ್ರೆ ಹೆಂಗಿರಬೇಕು, ಶಿಸ್ತು ಅನ್ನೋದು ಇಲ್ಲ. ಮುಂದಿನ ದಿನಗಳಲ್ಲಿ 2028ರಾಗ ಅದರ ಉತ್ತರ ನಮ್ಮ ನಗರ ಜನರು ಕೊಡ್ತಾರೆ. ಇಜಾಜ್ ಅಹಮದ್ ಮಕ್ಬಿಲ್.